ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ನಟ ದರ್ಶನ್ ಅವರಿಗೆ ಜಾಮೀನು ಸಿಗದ ರೀತಿ ಷಡ್ಯಂತ್ರವನ್ನ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿ ಮಾಡ್ತಿದ್ದಾರೆ ಅನ್ನುವ ಸಾಕಷ್ಟು ಸಂಶಯಗಳನ್ನ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ನಟ ದರ್ಶನ್ ಪರ ವಕೀಲರಿಗೆ ಹುಟ್ಟುಹಾಕಿದೆ ಅಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಉತ್ತಮ ಸಂಬಂಧಿಕನನ್ನ ಉಳಿಸಲು ಹಾಗೇನೆ ಸಿನಿಮಾದ ವಿಚಾರವಾಗಿ ನಟ ದರ್ಶನ್ ಮೇಲಿರುವಂತಹ ದ್ವೇಷದಿಂದಾಗಿ ಆ ಖ್ಯಾತ ರಾಜಕೀಯ ವ್ಯಕ್ತಿ ಷಡ್ಯಂತ್ರವನ್ನ ರೂಪಿಸಿ ನಟ ದರ್ಶನ್ ಅವರನ್ನ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಟ್ಟಿ ಹಾಕಿದ್ದಾರೆ ಅನ್ನುವ ಅನುಮಾನ ದರ್ಶನ್ ಪರ ವಕೀಲರಿಗೆ ಮತ್ತು ದರ್ಶನ್ ಅವರ ಆಪ್ತರಿಗೆ ಮೂಡಿದ್ದು, ಇದೇ ರೀತಿ ಮುಂದುವರೆದ್ರೆ ನಟ ದರ್ಶನ್ ಅವರಿಗೆ ಯಾವತ್ತೂ ಕೂಡ ಜಾಮೀನು ಸಿಗಲ್ಲ, ನಟ ದರ್ಶನ್ ಅವರ ಭವಿಷ್ಯ ಜೈಲಲ್ಲಿ ಹಾಳಾಗುತ್ತೆ ಅಂತ ಆ ರಾಜಕೀಯ ವ್ಯಕ್ತಿಯ ಪ್ಲಾನ್ ಆಗಿದ್ದು, ಈ ಒಂದು ಆಂಗಲ್ ನಿಂದ ಕೂಡ ನಟ ದರ್ಶನ್ ಪರ ವಕೀಲರು ಯೋಚನೆಯನ್ನ ಮಾಡ್ತಿದ್ದು ಆ ವ್ಯಕ್ತಿಯ ವಿರುದ್ಧ ಕೊನೆಗೂ ಸಾಕ್ಷಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾರಿಗೆಲ್ಲ ನಟ ದರ್ಶನ್ ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಅನಿಸುತ್ತೆ, ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೇನೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.